ಇವತ್ತಿನ ವಿಡಿಯೋದಲ್ಲಿ ನಾನು 2025ರಲ್ಲಿ ಒಂದು 24 ಡಿಸ್ಟ್ರಿಕ್ಟ್ನಲ್ಲಾದ ಎಲ್ಲ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿದು ಮ್ಯಾಚ್ ದ ಫಾಲೋಯಿಂಗ್ ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ಫಸ್ಟ್ ಒನ್ ನೋಡಿ, ಅಶ್ಯೂರೆನ್ಸ್ ಟು ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್, ಇದನ್ನು ನಾವೇನು ಕರಿತೀವಿ ಗ್ಯಾರಂಟಿ ಪ್ರಾಫಿಟ್. ಸೆಕ್ಷನ್ 37 ಆಫ್ ಪಾರ್ಟ್ನರ್ಶಿಪ್ ಆಕ್ಟ್, ಇದು ಯಾವುದಕ್ಕೆ ರಿಲೇಟ್ ಆಗಿರ್ತದೆ? ಔಟ್ ಗೋಯಿಂಗ್ ಪಾರ್ಟ್ನರ್ ರಿಸೀವ್ 6% ಇಂಟ್ರೆಸ್ಟ್. ಪ್ರೀಮಿಯಂನ ನಾವು ಯಾವುದು ಅಂತ ಕರಿತೀವಿ? ಇಲ್ಲಿ ಗುಡ್ ವಿಲ್ ಕೊಟ್ಟಿಲ್ಲ, ಅದ್ರ ಬದಲು ಇಲ್ಲಿ ನಮಗೆ ರಿಲೇಟ್ ಆಗಿರೋದು ಎಕ್ಸಸ್ ಅಮೌಂಟ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಯಾವುದನ್ನ ಕನ್ಸಿಡರ್ ಮಾಡ್ತೀವಿ? ಡಿಬೆಂಚರ್ಸ್. ಡೆಟ್ ಈಕ್ವಿಟಿ ರೇಷಿಯೋ ನಾವು ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀವಿ? ಎಕ್ಸ್ಪ್ರೆಸ್ಡ್ ಇನ್ ರೇಷಿಯೋ. ನೆಕ್ಸ್ಟ್ ಕ್ವಶನ್ ಬಂದು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ನಾವು ಏನ್ ಕರಿತೀವಿ? ಗೈನ್ ರೇಷಿಯೋ. ಪಾರ್ಟ್ನರ್ಸ್ ಲೋನ್ ಎಲ್ಲಿ ತಗೊಳ್ತೀವಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಸೆಟಲ್ಡ್ ಥ್ರೂ ಬ್ಯಾಂಕ್ ಅಕೌಂಟ್. ಕಾಲ್ಸ್ ಇನ್ ಅರಿಯಸ್, ಇದನ್ನ ನಾವೇನು ಕರಿತೀವಿ? ಅನ್ಪೇಯ್ಡ್ ಕಾಲ್ ಮನಿ. ಆರಿಜೋಂಟಲ್ ಅನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನ್ನು ಆರಿಜೋಂಟಲ್ ಅನಾಲಿಸಿಸ್ ನ ಕರಿತೀವಿ. ಪೇಮೆಂಟ್ ಆಫ್ ಇಂಟ್ರಿಮ್ ಡಿವಿಡೆಂಡ್, ಇದು ಯಾವುದಕ್ಕೆ ರಿಲೇಟ್ ಆಗಿದೆ? ಫಿನಾನ್ಷಿಯಲ್ ಆಕ್ಟಿವಿಟಿ. ನೆಕ್ಸ್ಟ್ ಕ್ವಶನ್ ಬಂದು ಪಾರ್ಟ್ನರ್ಶಿಪ್ ಆಕ್ಟ್ ಯಾವಾಗ ಬರ್ತದೆ ಅಂತಂದ್ರೆ 1932. ಕಾಮನ್ ಸೀಲ್, ಇದನ್ನೇನು ಕರಿತೀವಿ? ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಯಾವುದಕ್ಕೆ ರಿಲೇಟ್ ಆಗಿರೋದು? ಶಾರ್ಟ್ ಟರ್ಮ್ ಪ್ರಾವಿಷನ್. ಟ್ರೆಂಡ್ ಅನಾಲಿಸಿಸ್, ಇದು ಬಂದು ಟೂಲ್ ಆಫ್ ಅನಾಲಿಟಿಕ್ಸ್ ಅಥವಾ ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಆಸಿಡ್ ಟೆಸ್ಟ್ ರೇಷಿಯೋ, ಇದನ್ನ ನಾವೇನು ಕರಿತೀವಿ? ಕ್ವಿಕ್ ರೇಷಿಯೋ. ನೆಕ್ಸ್ಟ್ ಬಂದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಇದಕ್ಕೆ ರಿಲೇಟ್ ಆಗಿ ಇದ್ರಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಏನು ಕರಿತೀವಿ? ಕ್ಲೋಸಿಂಗ್ ಡೌನ್ ಆಫ್ ಬಿಸ್ನೆಸ್. ಎಕ್ಸಿಕ್ಯೂಟರ್ ಅಕೌಂಟ್ ರಿಲೇಟಿಂಗ್ ಟು ಡೆತ್ ಆಫ್ ಎ ಪಾರ್ಟ್ನರ್. ಇಶ್ಯೂಡ್ ಕ್ಯಾಪಿಟಲ್ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಟ್ರೆಂಡ್ ಅನಾಲಿಸಿಸ್, ಇದು ಬಂದು ಫಿನಾನ್ಷಿಯಲ್ ಅನಾಲಿಸಿಸ್ ಟೂಲ್. ನೆಕ್ಸ್ಟ್ ಲಿಕ್ವಿಡಿಟಿ ರೇಷಿಯೋ, ಇದು ಶಾರ್ಟ್ ಟರ್ಮ್ ಇನ್ ನೇಚರ್. ನೆಕ್ಸ್ಟ್ ಒನ್ ಸೂಪರ್ ಪ್ರಾಫಿಟ್ ನಾವು ಯಾವುದನ್ನ ಕರಿತೀವಿ? ಗುಡ್ ವಿಲ್ನ. ಕೂಪನ್ ರೇಟ್ ಅಂತಂದ್ರೆ ಏನು? ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್, ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ರಿಲೇಟ್ ಆಗಿರೋದು ಮನಿ ರಿಸೀವ್ಡ್ ಅಗೇನ್ಸ್ಟ್ ಶೇರ್ ವಾರೆಂಟ್ಸ್. ಟ್ರೆಂಡ್ ಅನಾಲಿಸಿಸ್, ಟೂಲ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಬಂದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಫೈನಾನ್ಸಿಂಗ್ ಅಲ್ಲ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್ ಒನ್ ಬಂದು ಎಕ್ಸಿಕ್ಯೂಟರ್ಸ್ ಅಕೌಂಟ್ ರಿಲೇಟ್ ಆಗಿರೋದು ಡೆತ್ ಆಫ್ ಎ ಪಾರ್ಟ್ನರ್. ಪ್ರಾಫಿಟ್ ಆನ್ ರಿಯಲೈಸೇಷನ್, ನೋಡಿ ರಿಯಲೈಸೇಷನ್ ಪ್ರಾಫಿಟ್ ಬಂದ್ರೆ ನಾವು ಅದನ್ನ ಏನ್ ಮಾಡ್ತೀವಿ? ಪ್ರಾಫಿಟ್ ಆನ್ ರಿಯಲೈಸೇಷನ್ ಇಟ್ ಇಸ್ ಕ್ರೆಡಿಟೆಡ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಒನ್ ಪ್ರಾಸ್ಪೆಕ್ಟಸ್ ಬಂದು an open invitation to the public by a new company. Trend analysis, tool of analysis of financial statement. Solvency ratio, ಇದು ಬಂದು ಲಾಂಗ್ ಟರ್ಮ್ ಇನ್ ನೇಚರ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಇಲ್ಲಿ ಯಾವುದನ್ನ ಮೇಂಟೈನ್ ಮಾಡ್ತೀವಿ? ಕ್ಯಾಪಿಟಲ್ ಅಂಡ್ ಕರೆಂಟ್ ಅಕೌಂಟ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಯಾವುದಕ್ಕೆ ರಿಲೇಟ್ ಆಗಿದೆ? ರಿಯಲೈಸೇಷನ್ ಅಕೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಾವೇನು ಕರಿತೀವಿ? ಆನರ್ಸ್ ಆಫ್ ದ ಕಂಪನಿ. ಹಾರಿಜಾಂಟಲ್ ಅನಾಲಿಸಿಸ್ ಬಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ನೋಡಿ ರಾಂಗ್ ಆನ್ಸರ್ ಬಂದು ಕಮ್ಯುನಿಸೈಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ, ರಾಂಗ್ ಇದೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಂದು ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ಸ್. ನೆಕ್ಸ್ಟ್ ಒನ್ ಗುಡ್ ವಿಲ್ ಏನಿದು? ಇಂಟ್ಯಾಂಜಿಬಲ್ ಅಸೆಟ್. ಪ್ರೀಮಿಯಂ ಬಂದು ಎಕ್ಸಸ್ ಅಮೌಂಟ್. ರೆವೆನ್ಯೂ ಫ್ರಮ್ ಆಪರೇಷನ್, ಇದು ಬಂದು ಸೇಲ್ ಆಫ್ ಗೂಡ್ಸ್. ವರ್ಟಿಕಲ್ ಸ್ಟೇಟ್ಮೆಂಟ್ ಬಂದು ಯಾವುದನ್ನ ಕರಿತೀವಿ? ಆಕ್ಚುಲಿ ವರ್ಟಿಕಲ್ ಸ್ಟೇಟ್ ಬಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಒನ್ ಬುಕ್ ವ್ಯಾಲ್ಯೂ ಪರ್ ಶೇರ್ ನಾವೇನ್ ಮಾಡ್ತೀವಿ? ಎಕ್ಸ್ಪ್ರೆಸ್ಡ್ ಇನ್ ರುಪೀಸ್. ಓಕೆ, ನೆಕ್ಸ್ಟ್ ಒನ್ ಬಂದು ಗುಡ್ ವಿಲ್ ಬಂದು ಇಂಟ್ಯಾಂಜಿಬಲ್ ಅಸೆಟ್. ರಿಯಲೈಸೇಷನ್ ಅಕೌಂಟ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್. ಕಂಪನೀಸ್ ಆಕ್ಟ್ ಬಂದು 2013. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಬಂದು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ನೆಕ್ಸ್ಟ್ ಆವರೇಜ್ ಪ್ರಾಫಿಟ್ ಮೆಥಡ್ ಯಾವುದಕ್ಕೆ ರಿಲೇಟ್ ಆಗಿರೋದು? ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್. ಕಂಪಲ್ಸರಿ ಡಿಸಲ್ಯೂಷನ್ ಯಾವಾಗ ಆಗ್ತದೆ? ವೆನ್ ದ ಬಿಸ್ನೆಸ್ ಆಫ್ ದ ಫರ್ಮ್ಸ್ ಬಿಕಮ್ಸ್ ಇಲ್ಲೀಗಲ್. ನೆಕ್ಸ್ಟ್ ಹಾರಿಜಾಂಟಲ್ ಅನಾಲಿಸಿಸ್, ಯಾವುದು? ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಲಿಕ್ವಿಡಿಟಿ ರೇಷಿಯೋ, ಇದು ಬಂದು ಶಾರ್ಟ್ ಟರ್ಮ್ ನೇಚರ್. ಆವರೇಜ್ ಪ್ರಾಫಿಟ್ ಮೆಥಡ್, ಇಟ್ ಇಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಈಕ್ವಿಟಿ ಶೇರ್ಸ್, ಅಥವಾ ಅದನ್ನ ಇನ್ನೊಂದು ನೇಮಲ್ಲಿ ಏನು ಕರಿತೀವಿ? ಆರ್ಡಿನರಿ ಶೇರ್ಸ್. ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಲೆಂಡರ್ಸ್ ಆರ್ ಕ್ರೆಡಿಟರ್ಸ್ ಆಫ್ ದ ಕಂಪನಿ. ವರ್ಟಿಕಲ್ ಅನಾಲಿಸಿಸ್ ಯಾವುದು? ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸ್ಯಾಲರಿ ಪೇಯ್ಡ್,
ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಆಕ್ಟಿವಿಟಿ. ನೆಕ್ಸ್ಟ್ ಕ್ವೆಶನ್, ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್. ಹೊಸ ಪಾರ್ಟ್ನರ್ಗೆ ಏನು ರೈಟ್ ಇದೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದು ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್, ಪ್ರಾಫಿಟ್ ಆನ್ ರಿಯಲೈಸೇಷನ್. ಪ್ರಾಫಿಟ್ ಆನ್ ರಿಯಲೈಸೇಷನ್ ಮಾಡ್ತೀವಿ, ಕ್ರೆಡಿಟೆಡ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ರಿಡಂಪ್ಷನ್ ಆಫ್ ಡಿಬೆಂಚರ್ ಇಸ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ. ಸೆಕ್ಯೂರಿಟೀಸ್ ಪ್ರೀಮಿಯಂ, ಸೆಕ್ಯೂರಿಟಿ ಪ್ರೀಮಿಯಂ ಎಲ್ಲಿ ತೋರಿಸ್ತೀವಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಗೈನ್ಡ್ ಶೇರ್ ಏನು ಬರ್ತದೆ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಪ್ರಾಸ್ಪೆಕ್ಟಸ್, ಪ್ರಾಸ್ಪೆಕ್ಟಸ್ ಏನಿದು, ಅನ್ ಓಪನ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಬೈ ದ ನ್ಯೂ ಕಂಪನಿ. ಡಿಬೆಂಚರ್ ಹೋಲ್ಡರ್ಸ್, ಡಿಬೆಂಚರ್ಸ್ ಹೋಲ್ಡರ್ಸ್ ಯಾವುದೇ ವೋಟಿಂಗ್ ರೈಟ್ಸ್ ಬಲ್ಲ, ನೋ ವೋಟಿಂಗ್ ರೈಟ್ಸ್. ಆರಿಜೋಂಟಲ್ ಸ್ಟೇಟ್ಮೆಂಟ್, ಆರಿಜೋಂಟಲ್ ಸ್ಟೇಟ್ಮೆಂಟ್ ಯಾವುದಿದು, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. Next one, debt minus equity ratio is the relationship between long-term debts and equity. The Partnership Act 1932, amount due to deceased partner. Amount due to deceased partner in ಮಾಡ್ತೀವಿ, transfer to executor account. Common seal, official signature of the company. Long-term borrowings ಬಂದು debentures. Liquidity ratio, short-term in nature. Old profit sharing minus new profit sharing ratio. Answer one, sacrifice ratio. Dissolution of partnership firm relating to realization account. Measure of risk, liquidity, debt and profitability ratio ಬರುತ್ತದೆ. Next one, purchase of any asset. Purchase of any asset ಬಂದು cash outflow. Actually it is investing activity. Next one, assurance to minimum amount of profit. ಏನು ಕರಿತೀವಿ, guarantee of profit. Gain ratio ಬಂದು new ratio minus old ratio. Calls in arrears, unpaid calls. Revenue from operations ಬಂದು sale of products. Depreciation, it is non-cash item. Next one, two separate accounts are ಯಾವ ಮೆಥಡ್ ಫಾಲೋ ಮಾಡ್ತೀವಿ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಗೈನಿಂಗ್ ರೇಷಿಯೋ ಬಂದು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ರಿಯಲೈಸೇಷನ್ ಅಕೌಂಟ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ವರ್ಟಿಕಲ್ ಅನಾಲಿಸಿಸ್, ವರ್ಟಿಕಲ್ ಅನಾಲಿಸಿಸ್ ಬಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಬಂದು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ನೆಕ್ಸ್ಟ್ ಒನ್, ದ ಪಾರ್ಟ್ನರ್ಶಿಪ್ ಆಕ್ಟ್ 1932, ಗುಡ್ವಿಲ್ ಬಂದು ಇಂಟ್ಯಾಂಜಿಬಲ್ ಅಸೆಟ್. ಶೇರ್ಸ್, it is a fractional part of the share capital. Debentures, long-term borrowings. Depreciation ಬಂದು non-cash item. Next one, partnership deed. ಯಾವ ಥರ ನಾವು ಡ್ರಾಫ್ಟ್ ಮಾಡ್ತೀವಿ ಸ್ಟಾಂಪ್ ಆಕ್ಟ್ ಪ್ರಕಾರ. ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಪ್ರೀಮಿಯಂ ಆನ್ ರಿಡಂಪ್ಷನ್ is a liability. Current ratio, liquidity ratio. Next one, capitalization method. It is valuation of goodwill, dissolution of partnership firm, closing down of business. Debenture holders have no voting rights. Vertical analysis ಬಂದು common size statement. Issue of shares, issue of shares is a cash inflow. ಯಾಕೆಂದ್ರೆ ಶೇರ್ಸ್ನ ಇಶ್ಯೂ ಮಾಡಿ ನಮಗೆ ಅಮೌಂಟ್ ಬರ್ತದೆ, ಅದನ್ನ ಕ್ಯಾಶ್ ಇನ್ಫ್ಲೋ. ಓಕೆ, ನೆಕ್ಸ್ಟ್ ಒನ್, ಗೈನಿಂಗ್ ರೇಷಿಯೋ. ಗೈನಿಂಗ್ ರೇಷಿಯೋ ರಿಲೇಟಿಂಗ್ ಟು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ನೆಕ್ಸ್ಟ್ ಒನ್, ಅಸೆಟ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್. ಇದನ್ನ ಎಲ್ಲಿ ಮಾಡ್ತೀವಿ, ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಲಾಟ್ಮೆಂಟ್ ಆಫ್ ಶೇರ್ಸ್, ಇದು ಬಂದು ಸ್ಟೆಪ್ಸ್ ಇನ್ ದ ಪ್ರೊಸೀಜರ್ ಆಫ್ ಶೇರ್ಸ್ ಇಶ್ಯೂ. ವರ್ಟಿಕಲ್ ಅನಾಲಿಸಿಸ್ ಬಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಆಸಿಡ್ ಟೆಸ್ಟ್ ರೇಷಿಯೋ ಬಂದು ಕ್ವಿಕ್ ರೇಷಿಯೋ. ನೆಕ್ಸ್ಟ್ ಒನ್, ನ್ಯೂ ಶೇರ್. ನ್ಯೂ ಶೇರ್ಗೆ ಫಾರ್ಮುಲಾ ಏನು ಬರ್ತದೆ, ಇದು ರಿಟೈರ್ಮೆಂಟ್ಗೆ ರಿಲೇಟ್ ಆಗಿರೋದು. ಓಲ್ಡ್ ಶೇರ್ ಪ್ಲಸ್ ಶೇರ್ ಅಕ್ವೈರ್ಡ್. Next one, asset taken over by a partner, debited to concerned partner's capital account. Subscribed capital, part of issued capital. Financial statement, formal annual reports. Quick ratio ಬಂದು acid test ratio. Capitalization method, valuation of goodwill. Dissolution of partnership firm, closing down of the business. Debenture holders have no voting rights. And vertical analysis ಬಂದು common size statement. Issue of shares is cash inflow. Next one, current account. ಯಾವುದಲ್ಲಿ ಮೇಂಟೈನ್ ಮಾಡ್ತೀವಿ, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಡಿಬೆಂಚರ್ಸ್ ಬಂದು ಅಕ್ನಾಲೆಜ್ಮೆಂಟ್ ಆಫ್ ಡೆಟ್. ನೆಕ್ಸ್ಟ್ ಒನ್, ಸೆಕ್ಯೂರಿಟೀಸ್ ಪ್ರೀಮಿಯಂ, ಇದನ್ನೆಲ್ಲಿ ತೋರಿಸ್ತೀವಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಪೇಮೆಂಟ್ ಆಫ್ ಸ್ಯಾಲರಿ ಬಂದು ಆಪರೇಟಿಂಗ್ ಆಕ್ಟಿವಿಟಿ. ವರ್ಟಿಕಲ್ ಅನಾಲಿಸಿಸ್ ನಾವೇನು ಕರಿತೀವಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಥ್ಯಾಂಕ್ ಯು.